ಪಾಕ್ ಪರ ಬೇಹುಗಾರಿಕೆ ಮಾಡ್ತಾ ಇದ್ದ ಜ್ಯೋತಿಯ ಕರಾಳ ಮುಖ ಒಂದೊಂದಾಗಿ ಬಯಲಾಗ್ತಾ ಇದೆ. ಯಾವ ರೀತಿಯಾಗಿ ನಂಟಿತ್ತು ಪಾಕ್ ಜೊತೆ ಅನ್ನೋದಕ್ಕೆ ಎನ್ಐಎ ತನಿಖೆಯಲ್ಲಿ ಸಾಕ್ಷ್ಯಗಳು ಸಿಗ್ತಾ ಇದೆ. ವಿಚಾರಣೆ ವೇಳೆ ವಿಚಾರಗಳನ್ನ ಬಾಯ್ಬಿಡ್ತಾ ಇದ್ದಾರೆ. ಈಕೆ ಪಾಕ್ ಗುಪ್ತಚರ ಅಧಿಕಾರಿಗಳ ಬಗ್ಗೆ ಜ್ಯೋತಿಗೆ ಗೊತ್ತಿತ್ತು. ಪಹಲ್ಗಾಮ್ ದಾಳಿಗೂ ಮುನ್ನ ಪಾಕ್ ಜೊತೆ ಈಕೆ ಸಂಪರ್ಕದಲ್ಲಿ ಇದ್ಲು. ಐಎಸ್ಐ ಅಧಿಕಾರಿಗಳ ಸಂಪರ್ಕದಲ್ಲಿ ಜ್ಯೋತಿ ಇದ್ಲು ಅನ್ನೋದಕ್ಕೆ ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ. ಜೊತೆಗೆ ಅಲ್ಲಿಯ ಅಧಿಕಾರಿಗಳ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಪಡೆದುಕೊಂಡಿರೋದು, ಅವರುಗಳಿಗೆ ಕೆಲವು ಮಾಹಿತಿಗಳನ್ನ ಕಳಿಸಿರೋದು, ಹಾಗೆ ಅವರು ಅರೇಂಜ್ ಮಾಡ್ತಾ ಇದ್ದಂತಹ ವಿಶೇಷವಾದಂತಹ ಔತಣಕೂಟಗಳಲ್ಲಿ ಈಕೆ ಭಾಗಿಯಾಗ್ತಾ ಇದ್ದಿದ್ದು, ಇವೆಲ್ಲವೂ ಕೂಡ ನಂಟು ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ಹೇಳುತ್ತೆ. ಆಪರೇಷನ್ ಸಿಂಧೂರದ ವೇಳೆನೂ ಕೂಡ ಐಎಸ್ಐ ಜೊತೆ ಸಂಪರ್ಕದಲ್ಲಿದ್ರು. ಯಾವುದೇ ಉಗ್ರ ಸಂಘಟನೆಗಳ ಜೊತೆ ನಂಟಿರಲಿಲ್ಲ. ಎನ್ಐಎ ತನಿಖೆಯಲ್ಲಿ ಜ್ಯೋತಿ ಪಾಕ್ ನಂಟಿನ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸೌದಿ ಮೂಲದ ಕಂಪನಿ ಜೊತೆಗೆ ಜ್ಯೋತಿಗೆ ಸ್ಪಾನ್ಸರ್ ಮಾಡ್ತಾ ಇತ್ತು ಆ ಕಂಪನಿ ಅಂತ. ವಿಡಿಯೋ ಮಾಡೋದಕ್ಕೆ ಯುಎಇ ಮೂಲದ ಕಂಪನಿಯಿಂದ ಹಣ ಬರ್ತಾ ಇತ್ತು. ಪಾಕ್ ಲೈಸೆನ್ಸ್ ಅನ್ನ ಹೊಂದಿರುವಂತ ಯುಎಇಯ WEGO ಕಂಪನಿ ಇದು. ಪಾಕ್ ಪರ ವಿಡಿಯೋ ಮಾಡೋದಕ್ಕೆ ಜ್ಯೋತಿಗೆ ಸ್ಪಾನ್ಸರ್ ಮಾಡಲಾಗ್ತಾ ಇತ್ತು, ಹಣ ಸಿಗ್ತಾ ಇತ್ತು ಅಂತ ಹೇಳಿ ಕೇಳಿ ಯೂಟ್ಯೂಬರ್ ತುಂಬಾ ವ್ಯೂಸ್ ಇತ್ತು ಈಕೆಯ ಯೂಟ್ಯೂಬ್ ಚಾನೆಲ್ಗೆ. ಹಾಗೆ ವಿಡಿಯೋಗಳನ್ನ ಮಾಡ್ತಾ ಇದ್ದಿದ್ದು ಈ ಬಾರ್ಡರ್ ಏರಿಯಾಗಳಲ್ಲಿ, ಹಾಗೆ JNKಯ ಕೆಲ ಪ್ರದೇಶಗಳಲ್ಲಿ. ಇವುಗಳನ್ನ ವಿಡಿಯೋ ಮಾಡಿ ಹರಿಬಿಡ್ತಾ ಇದ್ರು ಸಾಮಾಜಿಕ ಜಾಲತಾಣದಲ್ಲಿ. ಇನ್ನು 4 ದಿನ ಪೊಲೀಸ್ ಕಸ್ಟಡಿ ಅವಧಿ ಕೂಡ ಹೆಚ್ಚಾಗ್ತಾ ಇದೆ. ಯೂಟ್ಯೂಬರ್ ಜ್ಯೋತಿ ಮತ್ತೆ 4 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ. ಕಾಕಿ ಕಸ್ಟಡಿಗೆ ನೀಡಿದೆ ಹರಿಯಾಣದ ಹಿಸಾರ್ ಜಿಲ್ಲಾ ಕೋರ್ಟ್. ಒಟ್ಟು 5 ದಿನಗಳ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿರುವಂತಹ ಹಿನ್ನೆಲೆ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ 4 ದಿನಕ್ಕೆ. ಹಿಸಾರ್ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರುಪಡಿಸಿದ್ರು. ಇವತ್ತು ಮತ್ತೆ 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಎನ್ಐಎ ಹಾಗೆ ಗುಪ್ತಚರ ಅಧಿಕಾರಿಗಳಿಂದ ಜ್ಯೋತಿಯ ವಿಚಾರಣೆ ಮುಂದುವರೆದಿದೆ. ವಿಚಾರಣೆಯ ಅವಶ್ಯಕತೆ ಇದ್ದಾಗ ಪೊಲೀಸರು ಕೂಡ ಮನವಿ ಮಾಡಿಕೊಂಡಿರ್ತಾರೆ ಕೋರ್ಟ್ಗೆ. ಆ ಪ್ರಕಾರವಾಗಿ ಮತ್ತೆ 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ನೀಡಲಾಗಿದೆ.